ಓ, ಬಂದ್ರಾ? ಏನು ಹೇಗಿತ್ತು ಇಂಟರ್ವ್ಯೂ? ಇವತ್ತು ಡಮಾರೇನಾ? ಆ್ಯಕ್ಚುಲಿ ಸುತ್ತಾಡಿ ಸುತ್ತಾಡಿ ಹಣ ಎಲ್ಲ ಖಾಲಿ ಆಗೋಯ್ತು. ನಾನು ಅದನ್ನೇ ನಿಮ್ಗೆ ಹೇಳಿದ್ದು, ಇದೆಲ್ಲ ಸುಮ್ಮನೆ ಟೈಮ್ ವೇಸ್ಟ್, ಮನಿ ವೇಸ್ಟ್ ಅಂತ. ನೀವು ನನ್ನ ಮಾತೆಲ್ಲಿ ಕೇಳ್ತೀರಾ? ಅಯ್ಯೋ ಹಾಗಲ್ಲ, ನನಗೆ ಜಾಬ್ ಆಯಿತು. ಸ್ವೀಟ್ ತರೋದಕ್ಕೆ ಅಮೌಂಟ್ ಇರಲಿಲ್ಲ ಅಂತ. ಸಾರಿ. ಫಸ್ಟ್ ಸ್ಯಾಲ್ರಿಲಿ ನಿನಗೆ ಸ್ವೀಟ್ ತೊಗೊಂಬಂದು ಕೊಡ್ತೀನಿ, ಆಯಿತಾ? ಓ, ಕಂಗ್ರ್ಯಾಚುಲೇಷನ್ಸ್. ಪರವಾಗಿಲ್ಲ ಬಿಡಿ, ನನಗೇನು ಬೇಜಾರಾಗಿಲ್ಲ. 15,000 ಸ್ಯಾಲ್ರಿಗೆಲ್ಲ ಸ್ವೀಟು ಅಂದ್ಕೊಂಡು 12 LP. ಏನು 12 LP ಏನಾ? ನೈಸ್. ಸಣ್ಣ ಜಾಬ್ ಅಂದ್ಕೊಂಡು ದೊಡ್ಡ ಬುಡಕ್ಕೆ ಕೈ ಹಾಕಿದ್ದೀರಾ. ಆ್ಯಕ್ಚುಲಿ ಏನು ಗೊತ್ತಾ, ನಾನು ಸಣ್ಣ ಸಣ್ಣ ಜಾಬನ್ನು ಜಸ್ಟ್ ಟ್ರೈ ಮಾಡ್ತಾ ಇದ್ದೆ ಅಷ್ಟೇ. ಬಟ್ ನಾನು ಫೋಕಸ್ ಮಾಡಿರೋದು ಈ ಜಾಬ್ಗೋಸ್ಕರನೇ. ಇದು ನನ್ನ ಡ್ರೀಮ್ ಜಾಬ್ ಆಗಿತ್ತು. ಫೈನಲಿ ಐ ಗಾಟ್ ಇಟ್. ನಾನು ತುಂಬ ಟಯರ್ಡ್ ಆಗಿಬಿಟ್ಟಿದ್ದೀನಿ. ಸ್ವಲ್ಪ ರೆಸ್ಟ್ ಮಾಡ್ತೇನೆ, ಆಯಿತಾ? ಆಮೇಲೆ ನಿಂಗೆ ಸಿಗ್ತೀನಿ. ಹ್ಞೂ. ಜೀವನದಲ್ಲಿ ನೀವು ಯಾರ ಜೊತೆ ಇದ್ದೀರಾ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಒಂದು ವೇಳೆ ನೀವು ಪಾಸಿಟಿವ್ ಥಿಂಕಿಂಗ್ ಮಾಡೋ ಜನರ ಜೊತೆ ಇದ್ದೀರಾ ಅಂದ್ರೆ ಅವರು ಅವರ ಲೈಫ್ ಜೊತೆಗೆ ನಿಮ್ಗೂ ಸಪೋರ್ಟ್ ಮಾಡ್ತಾರೆ. ಅದೇ ಒಂದು ವೇಳೆ ನೆಗೆಟಿವ್ ಜನರ ಜೊತೆ ಇದ್ದೀರಾ ಅಂದ್ರೆ ಅವರನ್ನ ಬಿಟ್ಬಿಡಿ, ಅಥವಾ ಅವ್ರು ಹೇಳೋ ಮಾತುಗಳನ್ನ ಕೇಳೋದನ್ನ ಬಿಟ್ಬಿಡಿ. ಇದರಿಂದ ನಿಮ್ ಜೀವನಾನೇ ಒಳ್ಳೇದಾಗೋದು.